ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 19ನೇ ಎಪಿಸೋಡ್. ಧೃತರಾಷ್ಟ್ರನು ತನ್ನ ಮಕ್ಕಳನ್ನು ಪಾಂಡವರನ್ನು ಕೃಪರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟನು. ಕೃಪ ಶರ್ವದ್ವಂತ ಎಂಬುವನ ಮಗನಾಗಿ ಜನಿಸಿದವರು. ಇವರಿಗೆ ಗೌತಮ ಎಂಬ ಹೆಸರಿತ್ತು. ಕೃಪಿ ಕೃಪರ ತಂಗಿ. ಇಬ್ಬರು ಮಕ್ಕಳಾಗಿದ್ದಾಗ ಪಾಲಕರ ಬಳಿ ಇಲ್ಲದಿದ್ದುದನ್ನು ಕಂಡು ಶಂತನು ಮಹಾರಾಜ ಕೃಪಾನ್ವಿತನಾಗಿ ತನ್ನ ಮಕ್ಕಳೆಂದೇ ಭಾವಿಸಿ ಅರಮನೆಗೆ ಕರೆದುಕೊಂಡು ಬಂದು ಸಾಕಿದ್ದನು. ಇಬ್ಬರು ಮಕ್ಕಳಿಗೂ ಕೃಪಾ ಕೃಪಿ ಎಂದೇ ನಾಮಕರಣ ಮಾಡಿದ್ದನು. ತನ್ನ ಮಕ್ಕಳನ್ನು ಶಂತನು ರಕ್ಷಿಸುತ್ತಿದ್ದಾನೆಂದು ತಿಳಿದು ಶರದ್ವಂತನು ರಹಸ್ಯದಲ್ಲಿ ಮಗನ ಬಳಿಗೆ ಬಂದು ಧನುರ್ವೇದದ 4 ವಿಧಾನಗಳನ್ನು, ನಾನಾ ವಿಧವಾದ ಶಸ್ತ್ರಗಳ ರಹಸ್ಯಗಳನ್ನು ಮಗನಿಗೆ ಉಪದೇಶಿಸಿ ಹೋಗಿದ್ದನು. ಬ್ರಾಹ್ಮಣನಾದರೂ ಶರ್ವದ್ವಂತನು ಹುಟ್ಟುವಾಗಲೇ ಧನುರ್ಬಾಣಗಳ ಸಮೇತನಾಗಿ ಹುಟ್ಟಿದ್ದುದರಿಂದ ಅವನು ಧನುರ್ವಿದ್ಯೆಯಲ್ಲಿ ಅಪಾರ ಪಾಂಡಿತ್ಯ ಗಳಿಸಿ ತಪಸ್ಸು ಮಾಡಿ ಅಮೋಘವಾದ ಅಸಂಖ್ಯಾತವಾದ ಶಸ್ತ್ರಾಸ್ತ್ರಗಳನ್ನು ಪಡೆದಿದ್ದನು. ತಂದೆಯ ಉಪದೇಶದಿಂದ ಅತ್ಯಲ್ಪ ಕಾಲದಲ್ಲಿಯೇ ಧನುರ್ವಿದ್ಯೆಯಲ್ಲಿ ಕೃಪರು ಪರಮಾಚಾರ್ಯರಾದರು. ಕೃಪರಿಂದ ಪಾಂಡವರು, ಕೌರವರು, ಯಾದವರು, ರಾಜಕುಮಾರರು ಧನುರ್ವಿದ್ಯೆಯನ್ನು ಕಲಿತುಕೊಂಡರು. ಆದರೆ ಭೀಷ್ಮನಿಗೆ ಪಾಂಡವರು, ಕೌರವರು ಕೃಪಾಚಾರ್ಯರಿಂದ ಕಲಿತಿದ್ದು ತೃಪ್ತಿ ಕೊಡಲಿಲ್ಲ. ಇನ್ನೂ ಹೆಚ್ಚಿನ ಪರಿಣಿತಿ ಸಾಧಿಸಿದ ಗುರುವೊಬ್ಬನಿಂದ ಮಕ್ಕಳು ತರಬೇತಿ ಪಡೆಯಬೇಕೆಂದು ಆಶಿಸಿದರು. ಧನುರ್ವಿದ್ಯಾ ಪ್ರವೀಣನೆಂದು ಖ್ಯಾತಿ ಹೊಂದಿದ್ದ ದ್ರೋಣಾಚಾರ್ಯರನ್ನು ಹಸ್ತಿನಾವತಿಗೆ ಕರೆತಂದು ಅವರಿಂದ ಮೊಮ್ಮಕ್ಕಳಿಗೆ ವಿದ್ಯೆ ಕಲಿಸಲು ನಿಶ್ಚಯಿಸಿದನು. ದ್ರೋಣಾಚಾರ್ಯರು ಮಹರ್ಷಿ ಭರದ್ವಾಜರೆಂಬ ಋಷಿಯ ಮಗ. ಭರದ್ವಾಜರೇ ದ್ರೋಣರಿಗೆ ವೇದ ವಿದ್ಯೆ ಹಾಗೂ ಶಸ್ತ್ರಗಳ ಉಪಯೋಗ ಮಾಡುವುದನ್ನು ಹೇಳಿಕೊಟ್ಟರು. ಭರದ್ವಾಜರ ಶಿಷ್ಯ ಅಗ್ನಿವೇಶನಿಂದ ದ್ರೋಣರು ಆಗ್ನೇಯಾಸ್ತ್ರದ ಉಪಯೋಗವನ್ನು ತಿಳಿದರು. ಭರದ್ವಾಜರಿಗೆ ಪೃಷತನೆಂಬ ಪಾಂಚಾಲ ದೇಶದ ರಾಜನು ಪರಮ ಮಿತ್ರನಾಗಿದ್ದನು. ಪೃಷತನಿಗೆ ದೃಪದನೆಂಬ ಮಗನಿದ್ದನು. ದೃಪದನನ್ನು ಪೃಷತ ವಿದ್ಯಾಭ್ಯಾಸಕ್ಕಾಗಿ ಭರದ್ವಾಜರಲ್ಲಿಗೆ ಕಳುಹಿಸಿಕೊಟ್ಟಿದ್ದನು. ಒಬ್ಬರೇ ಗುರುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕಾರಣದಿಂದ ದ್ರೋಣ ದೃಪದರಲ್ಲಿ ಮೈತ್ರಿ ಬೆಳೆಯಿತು. ಇಬ್ಬರು ಒಬ್ಬರನ್ನು ಬಿಟ್ಟು ಒಬ್ಬರು ಇರುತ್ತಿರಲಿಲ್ಲ. ಮುಂದಿನ ಭವಿಷ್ಯದ ವಿಷಯವಾಗಿ ಇಬ್ಬರು ಕನಸುಗಳನ್ನು ಕಂಡಿದ್ದರು. ಪೃಷತ ತೀರಿಕೊಂಡ ನಂತರ ದೃಪದನೇ ಪಾಂಚಾಲ ದೇಶದ ರಾಜನಾದನು. ಭರದ್ವಾಜರು ತೀರಿಕೊಂಡು ಬಿಟ್ಟರು. ದ್ರೋಣರು ತಂದೆಯ ಆಶ್ರಮದಲ್ಲೇ ಇರುತ್ತಿದ್ದರು. ವೇದಾಂಗ ಪಾರಂಗತನಾಗಿ ತಪಶ್ಚರಣೆ ಮಾಡುತ್ತಿದ್ದರು. ವಂಶಾಭಿವೃದ್ಧಿಗಾಗಿ ದ್ರೋಣರು ಕೃಪಿಯನ್ನು ವಿವಾಹವಾದರು. ಕೃಪಿ ಕೃಪಾಚಾರ್ಯರ ತಂಗಿ. ಗಂಡನಿಗೆ ತಕ್ಕ ಹೆಂಡತಿಯಾಗಿದ್ದರು. ಕಾಲಕ್ರಮದಲ್ಲಿ ಈ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು. ಈ ಮಗುವು ಜನಿಸಿದಾಗ ದೇವೇಂದ್ರನ ಪವಿತ್ರ ಕುದುರೆಯಂತೆ ಕೆನೆದುದರಿಂದ ಆ ಮಗುವಿಗೆ ಅಶ್ವತ್ಥಾಮ ಎಂದು ಹೆಸರಿಟ್ಟಿದ್ದರು. ವರ್ಷಗಳು ಕಳೆದವು. ದ್ರೋಣರಿಗೆ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣನಾಗಿದ್ದ ಪರಶುರಾಮರ ವಿಷಯ ತಿಳಿದು ಬಂದಿತು. ಪರಶುರಾಮರು ತನ್ನ ಸಕಲೈಶ್ವರ್ಯಗಳನ್ನು, ಸಮುದ್ರಾಂತವಾದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಡುವನೆಂಬ ವಾರ್ತೆ ಎಲ್ಲೆಲ್ಲೂ ಹರಡಿತು. ದ್ರೋಣರು ಪರಶುರಾಮರಿಂದ ಐಶ್ವರ್ಯವನ್ನು, ಧನುರ್ವಿದ್ಯಾ ದಾನವನ್ನು ಪಡೆದು ಹಾಗೆಯೇ ನೀತಿಶಾಸ್ತ್ರವನ್ನು ತಿಳಿದುಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಪರಶುರಾಮ ವಾಸಿಸುತ್ತಿದ್ದ ಮಹೇಂದ್ರ ಪರ್ವತಕ್ಕೆ ಹೋದರು. ದ್ರೋಣರು ಅಲ್ಲಿಗೆ ತಲುಪಿದಾಗ ಪರಶುರಾಮರು ತಾನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗಿದ್ದರು. ದ್ರೋಣರು ತಮ್ಮ ಪರಿಚಯ ಮಾಡಿಕೊಂಡು ತಾನು ಅವರಲ್ಲಿಗೆ ಬಂದಿರುವ ಉದ್ದೇಶವನ್ನು ತಿಳಿಸಿದರು. ಪರಶುರಾಮರು, ಆಚಾರ್ಯ, ನಿನಗೆ ಸ್ವಾಗತ. ಆದರೆ ಕಾಲವು ಮಿಂಚಿ ಹೋಯಿತು. ನನ್ನಲ್ಲಿದ್ದ ಅಪಾರವಾದ ಸ್ವರ್ಣ, ವಜ್ರ, ವೈಡೂರ್ಯಾದಿಗಳೆಲ್ಲವನ್ನೂ ಬ್ರಾಹ್ಮಣರಿಗೆ ಈಗಾಗಲೇ ದಾನ ಮಾಡಿಬಿಟ್ಟಿದ್ದೇನೆ. ಭೂಮಿಯನ್ನು ಕಶ್ಯಪನಿಗೆ ಕೊಟ್ಟು ಬಿಟ್ಟೆ. ಆದರೆ ಯಾಚಕವಾಗಿ ಬಂದಿರುವ ನಿನಗೆ ನನ್ನಲ್ಲಿ ಕೊಡಲು ಏನೂ ಇಲ್ಲ ಎಂದು ಹೇಳಲು ಇಚ್ಛೆಯಿಲ್ಲ. ನನ್ನಲ್ಲಿ ಇನ್ನೂ 2 ವಸ್ತುಗಳು ಉಳಿದಿವೆ. ಅವನ್ನು ಇನ್ನೂ ಯಾರೂ ಕೇಳಿಲ್ಲ. ಒಂದು ನನ್ನ ಶರೀರ, ಇನ್ನೊಂದು ದಿವ್ಯಾಸ್ತ್ರ ಶಸ್ತ್ರಗಳು.
ಎರಡರಲ್ಲಿ ನಿನಗೆ ಯಾವುದು ಬೇಕು ಎಂದು ಶೀಘ್ರವಾಗಿ ಹೇಳು. ದ್ರೋಣರು ಮನಸ್ಸಿನಲ್ಲಿ ಪರಶುರಾಮರ ಔದಾರ್ಯವನ್ನು ಪ್ರಶಂಸಿಸುತ್ತಾ, ಪೂಜ್ಯನೇ, ನೀನು ಬಲವಂತವಾದ ಅಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಪಡೆದಿರುವೆ. ಹಾಗೆ ನಿನ್ನಲ್ಲಿರುವ ಸಮಗ್ರವಾದ ಮಹಾಸ್ತ್ರಗಳನ್ನು ಮತ್ತು ನಿನ್ನಲ್ಲಿರುವ ಅನೇಕ ವಿಧವಾದ ಶಸ್ತ್ರಗಳನ್ನು ಸಂಪೂರ್ಣವಾಗಿ ಅನುಗ್ರಹಿಸುವ ಕೃಪೆ ಮಾಡು ಎಂದು ಯಾಚಿಸಿದರು. ಪರಶುರಾಮರು ಅಲ್ಲಿಯೇ ಕುಳಿತು ಆಚಮನ ಮಾಡಿ ಸಂಕಲ್ಪಪೂರ್ವಕವಾಗಿ ತನ್ನಲ್ಲಿದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವನ್ನು ಪ್ರಯೋಗಿಸಬೇಕಾದರೆ ಉಚ್ಚರಿಸುವ ಮಂತ್ರಗಳ ಉಪದೇಶದೊಂದಿಗೆ ದ್ರೋಣರಿಗೆ ಧಾರೆ ಎರೆದುಕೊಟ್ಟರು. ಆಚಾರ್ಯ ದ್ರೋಣರು ದಿವ್ಯಾಸ್ತ್ರಗಳನ್ನು ಪರಶುರಾಮರಿಂದ ಪಡೆದುಕೊಂಡು ತನ್ನ ಪ್ರೀತಿಯ ಗೆಳೆಯನಾದ ದೃಪದನ ಪಟ್ಟಣಕ್ಕೆ ಹೋದರು. ರಾಜ ದೃಪದನ ಆಸ್ಥಾನವನ್ನು ಪ್ರವೇಶಿಸಿದ ದ್ರೋಣರು ತನ್ನ ಗೆಳೆಯನನ್ನು ಮಾತನಾಡಿಸಿ, ಮಿತ್ರ, ನನ್ನ ನೆನಪಿದೆಯೇ ಎಂದು ಕೇಳಿದರು. ಗುರುಕುಲವಾಸದ ದಿನಗಳು ನೆನಪು ಮಾಡಿದರು. ದ್ರೋಣರು ಒಬ್ಬ ದಟ್ಟ ದರಿದ್ರ ಬ್ರಾಹ್ಮಣನೆಂಬಂತೆ ದೃಪದನು ಭಾವಿಸಿದನು. ಸಿಂಹಾಸನಾರೂಢನಾಗಿರುವ ರಾಜನೆಲ್ಲಿ, ಅದೃಷ್ಟಹೀನರೂ ದಟ್ಟ ದರಿದ್ರನೂ ಆದ ಈ ಬ್ರಾಹ್ಮಣರಲ್ಲಿ ಇಬ್ಬರಿಗೂ ಸ್ನೇಹವೇ? ನನ್ನನ್ನು ಮಿತ್ರನೆಂದು ಕರೆಯಲು ಇವನಿಗದೆಷ್ಟು ಧೈರ್ಯ? ಹೀಗೆ ಆಲೋಚಿಸಿದ ದೃಪದನು ಗುರುಕುಲದಲ್ಲಿ ಮಿತ್ರನಾಗಿದ್ದ ದ್ರೋಣರನ್ನು ಮರೆತು, ಎಲವೋ ಮಂದಬುದ್ಧಿಯ ಬ್ರಾಹ್ಮಣ, ಎಲ್ಲಿಯಾದರೂ ನಿನ್ನಂತಹ ದರಿದ್ರನೊಂದಿಗೆ ರಾಜರು ಸ್ನೇಹ ಮಾಡುವರೇ? ಮಹಾರಾಜನೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂಬ ಶಿಷ್ಟಾಚಾರವೂ ನಿನಗೆ ತಿಳಿದಂತಿಲ್ಲ. ಸಾಲದೆಂಬಂತೆ ನನ್ನನ್ನು ಮಿತ್ರ ಎಂದು ಬಾರಿಗೂ ಹೇಳುತ್ತಿರುವೆ. ಇಷ್ಟೇ ಸಾಕು ನೀನೊಬ್ಬ ಮೂರ್ಖನೆಂದು ಯಾರಾದರೂ ಹೇಳುವುದಕ್ಕೆ. ದೊಡ್ಡ ಚಕ್ರಾಧಿಪತಿಗಳು ದೊಡ್ಡ ಬ್ರಾಹ್ಮಣರೊಂದಿಗೆ ಸೇರುತ್ತವೆಯೋ? ಯಾವುದೋ ಹಳೆಯ ಕಾಲದ ಸ್ನೇಹವನ್ನು ಮನಸ್ಸಿನಲ್ಲಿ ನೆನೆಯಬೇಡ. ದರಿದ್ರನೆಂದಿಗೂ ಸಿರಿವಂತನಿಗೆ ಮಿತ್ರನಾಗಲಾರನು. ಸಮಾನರಲ್ಲದವರ ನಡುವೆ ಸ್ನೇಹವೆಲ್ಲಿಯದು? ನಡಿ, ಎಲ್ಲಿಯೋ ದಾರಿ ತಪ್ಪಿ ಬಂದಿರುವೆ. ಅಂತಹ ಗೆಳೆತನ ಕನಸುಗಳನ್ನು ಕಟ್ಟಿಕೊಂಡು ಇಲ್ಲಿ ನಿಲ್ಲಬೇಡ. ಹೇಗೋ ಬಂದಿದ್ಯಾ, ಬಂದು ಒಂದು ಹೊತ್ತು ಊಟ ಮಾಡಿ ತಂಗಿದ್ದು ಹೋಗು. ದೃಪದನ ಅಹಂಕಾರದ ಮಾತುಗಳನ್ನು ಕೇಳಿ ದ್ರೋಣಾಚಾರ್ಯರು ಕೆಂಡಮಂಡಲವಾದರು. ಆದರೆ ಪಾಂಚಾಲನಿಗೆ ಬುದ್ಧಿ ಕಲಿಸಲು ಇದು ಸೂಕ್ತ ಸಮಯವಲ್ಲ ಎಂದು ಭಾವಿಸಿ ಕೋಪದಿಂದ ಹಸ್ತಿನಾಪುರದ ಕಡೆಗೆ ಪ್ರಯಾಣ ಬೆಳೆಸಿದರು. ಹಸ್ತಿನಾಪುರ ತಲುಪಿ ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನೊಂದಿಗೆ ಕೃಪಾಚಾರ್ಯರ ಅತಿಥಿಯಾಗಿ ಅವರ ಮನೆಯಲ್ಲಿ ಉಳಿದರು. ಅಶ್ವತ್ಥಾಮನು ಕೃಪರು ಇಲ್ಲದಿದ್ದ ವೇಳೆಯಲ್ಲಿ ರಾಜಕುಮಾರರಿಗೆ ಧನುರ್ವಿದ್ಯೆ ಅಭ್ಯಾಸವನ್ನು ಮಾಡಿಸುತ್ತಿದ್ದನು. ಅವರಾರಿಗೂ ಅಶ್ವತ್ಥಾಮ ಯಾರು ಎಂಬ ವಿಷಯ ತಿಳಿದಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.